ಗಂಗಾವತಿ ನಗರದ ಎಸ್ಎಸ್ಎಲ್ಆರ್ ಫಂಕ್ಷನ್ ಹಾಲ್ನಲ್ಲಿ ನಡೆದ ರೋಟರಿ ಕ್ಲಬ್ ಕಿಷ್ಕಿಂಧದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಹಿರಿಯ ಹೃದಯ ರೋಗ ತಜ್ಞ ಡಾ ಜಿ ಚಂದ್ರಪ್ಪ ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿದರು. ಅಧ್ಯಕ್ಷ ಮಹೇಶ್ ಸಾಗರ್ ಪ್ರಾಸ್ತಾವಿಕವಾಗಿ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ನಾವು ರೋಟರಿ ಕ್ಲಬ್ ಕಿಷ್ಕಿಂಧ ಅಂತ ಹೇಳಿ ನಾವು ಒಂದು ಉತ್ತಮವಾದ ಒಂದು ಹೆಸರು ಅಂತೇಳಿ ಅಂದ್ಕೊಂಡು ಈ ಒಂದು ಹೆಸರು ಇಡೋದ್ರ ಮೂಲಕ ಕಿಷ್ಕಿಂಧ ಅಂದರೆ ಒಂದು ಸೇವೆಗೆ ಹೆಸರಾದಂಥ ಒಂದು ಹೆಸರು. ಅದು ಸೇವೆ ಅಂದ್ರೆ ಕಿಷ್ಕಿಂಧ. ರಾಮನು ಭೂಮಿಗೆ ಬಂದಾಗ, ನಮ್ಮ ಕಿಷ್ಕಿಂಧ ಭೂಮಿಗೆ ಬಂದಾಗ ಒಂದು ಹನುಮನ ಸೇವೆ ಎಷ್ಟಿತ್ತು ಅಂತ ಇಡೀ ಪ್ರಪಂಚನೇ ಗೊತ್ತಿದೆ. ಅದೇ ರೀತಿ ಇದು ಸೇವೆ ಅಂದ್ರೆ ರೋಟರಿ ಅಂದ್ರೆ ಸೇವೆ. ಆ ರೀತಿ ಇರುವಾಗ ಇದಕ್ಕೊಂದು ಅರ್ಥ ಸಿಗಬೇಕಂದ್ರೆ ನಾವು ಕಿಷ್ಕಿಂಧ ಅಂತ ಹೇಳೋಣ ಅಂತ ಅಂದ್ಕೊಂಡು ನಾವು ರೋಟರಿ ಕ್ಲಬ್ ಕಿಷ್ಕಿಂಧ ಅಂತ ಹೇಳಿ ಹೆಸರಿಡೋದ್ರ ಮೂಲಕ ನಮ್ಮದೇ ಒಂದು ಎಲ್ಲರೂ ರಾಜಕಾರಣದಲ್ಲಿ ಸಾಕಷ್ಟು ಸವಲತ್ತುಗಳಿರ್ತವೆ. ಎಲ್ಲ ಇದ್ರೂ ಎಲ್ಲೂ ಒಂದು ಮೂಲೆಯಲ್ಲಿ ಸೌಲಭ್ಯ ವಂಚಿತರಿದ್ದೇ ಇರ್ತಾರೆ. ಅವ್ರಿಗೆ ಯಾವುದೋ ಒಂದು ಕಾರಣದಿಂದ ಏನೂ ಸಿಕ್ಕಿರಂಗಿಲ್ಲ, ಆಮೇಲೆ ಎಲ್ಲ ತೊಂದರೆಯಲ್ಲಿ ಇರ್ತಾರೆ. ಅಂಥವ್ರನ್ನ ನಾವು ಹುಡುಕಿ ರಿಮೋಟ್ ಏರಿಯಾದಲ್ಲಿ ಇರೋಂಥವ್ರನ್ನ, ಇನ್ನು ಕೆಲವು ನಮ್ಮ ರೋಟರಿ ಸಂಸ್ಥೆಯಿಂದ ಬರ್ತಕ್ಕಂಥ ಕೆಲವು ಲಾಭಗಳನ್ನು ಅಂಥವ್ರಿಗೆ ಮುಟ್ಟಿಸೋದ್ರ ಮೂಲಕ ನಾವು ಸಣ್ಣ ಪ್ರಯತ್ನದಲ್ಲಿ ನಾವು ಮಾಡಬೇಕನ್ನೋ ಒಂದು ಆಸೆ ಇಟ್ಟುಕೊಂಡೇ ಈ ಕ್ಲಬ್ಬನ್ನು ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಈ ಒಂದು ಕ್ಲಬ್ಗೆ ನಮ್ಮ ಗಂಗಾವತಿ ಎಲ್ಲರ ಹಿರಿಯರ ಆಶೀರ್ವಾದ ಇರಬೇಕಂತ ಹೇಳಿ ಕೇಳ್ಕೊಳ್ತೀವಿ. ಅದೇ ರೀತಿಯಾಗಿ ನಮ್ಮ ಕ್ಲಬ್ಬಿನ 2026 ಮತ್ತು 27ನ ನೂತನ ಅಧ್ಯಕ್ಷರು ಈ ಕಾರ್ಯಕ್ರಮದ ವಿವರವನ್ನು ತಿಳಿಸ್ತಾರೆ. ನಾವು ಮೊನ್ನೆ ನಮ್ಮ ರೋಟರಿ ಕ್ಲಬ್ನಿಂದ ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡಿದ್ವಿ ಬಡ ಮಕ್ಕಳಿಗೆ, ಬಡ ಮಹಿಳೆಯರಿಗೆ. ಅದೇ ರೀತಿ ಇನ್ನೂ ಉತ್ತಮವಾದ ಕಾರ್ಯಕ್ರಮಗಳನ್ನು ನಾವು ಇನ್ನೂ ಬಹಳ ಅಂದ್ಕೊಂಡಿದ್ದೀವಿ. ಬರೀ ಹೇಳೋದಕ್ಕಿಂತ ಮಾಡಿದಾಗ ಒಂದೊಂದೇ ತಾನು ಪೇಪರಲ್ಲಿ ಬರುತ್ತೆ, ಅವೆಲ್ಲ ನೋಡ್ತೀರಿ. ಹೀಗಾಗಿ ನಾನು ಎಲ್ಲ ಎರಡು ಮಾತಾಡೋಕ್ಕೆ ಅವಕಾಶ. ಬಳಿಕ ಮಾತನಾಡಿದ ಡಾ ಚಂದ್ರಪ್ಪರವರು, ದೇಶ ವಿದೇಶಗಳಲ್ಲಿ ನಿಸ್ವಾರ್ಥ ಸೇವಾ ಮನೋಭಾವದಿಂದ ಕಾರ್ಯನಿರ್ವಹಿಸುತ್ತಿರುವ ರೋಟರಿ ಸಂಸ್ಥೆ ಶಿಕ್ಷಣ, ಆರೋಗ್ಯ, ಪರಿಸರ ಸೇರಿದಂತೆ ಸಮಾಜದ ವಿವಿಧ ಕ್ಷೇತ್ರಗಳಿಗೆ ಅಪಾರ ಕೊಡುಗೆ ನೀಡುತ್ತಿದೆ ಎಂದು ಹೇಳಿದರು. ವಿಶ್ವವನ್ನು ಪೋಲಿಯೋ ಮುಕ್ತಗೊಳಿಸುವ ನಿಟ್ಟಿನಲ್ಲಿ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನಕ್ಕೆ ರೋಟರಿ ಸಂಸ್ಥೆ ನೀಡಿರುವ ಬೆಂಬಲ ಅದರ ಸೇವಾ ಮನೋಭಾವಕ್ಕೆ ಸಾಕ್ಷಿಯಾಗಿದೆ ಎಂದರು. ಈಗ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನ ರೋಟೇರಿಯನ್ಸ್ ಇದ್ದಾರೆ. ಈ ರೋಟರಿಯಲ್ಲಿ ಮೊದಲನೇ ಆದ್ಯತೆ ಇರೋದು ಸರ್ವಿಸ್ ಟು ದ ನೀಡಿ, ಸರ್ವಿಸ್ ಟು ದಿ ಸೊಸೈಟಿ. ಇದರಲ್ಲಿ ಎಲ್ಲ ಥರದ ಸರ್ವಿಸು ಕೊಡ್ತಾರೆ. ಎಜುಕೇಷನಲ್ ಸರ್ವಿಸಸ್ಸು, ಹಾಗೂ ಫೈನಾನ್ಷಿಯಲ್ ಏಡ್ ಟು ದ ಪುವರ್ and to the educational needy people's education, ಹಾಗೂ ಹಸು ಇಂಗಿಸುವುದಕ್ಕಾಗಿ ಅನ್ನ ಸಂತರ್ಪಣೆ ಎಲ್ಲವನ್ನೂ ಮಾಡ್ತಾರೆ. ಎಲ್ಲ ಕಡೆಯಿಂದ ಮಾಡ್ಕೋತ ಬರ್ತಾ ಇರ್ತಾರೆ. ಅದೇ ರೀತಿ ಕೆಲವು ಕಾಯಿಲೆಗಳಲ್ಲಿ ಕೂಡ ಇವರು ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ನಾವು 1979ರಲ್ಲಿ ನಮ್ಮಲ್ಲಿ ಪೋಲಿಯೋ ಇನ್ನೂ ಬಹಳ ವ್ಯಾಪಕವಾಗಿತ್ತು. ಆಗ ರೋಟೇರಿಯನ್ಸು ಎಲ್ಲರೂ ಕೂಡಿ ಪೋಲಿಯೋ ಇರಾಡಿಕೇಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಇಂಟರ್ನ್ಯಾಷನಲಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರೇನು ತಗೊಂಡ್ರು ಆ ಪ್ರಾಜೆಕ್ಟಿಗೆ ಇವರು ಸಫಿಷಿಯಂಟ್ ಅಮೌಂಟ್ ಆಫ್ ಮನಿ ಕೊಟ್ಟು ವ್ಯಾಕ್ಸಿನ್ ಪರ್ಚೇಸ್ ಮಾಡಿ ಕೊಟ್ಟು, ಅದರಿಂದ ಇವತ್ತ ಪೋಲಿಯೋ ಆಲ್ಮೋಸ್ಟ್ ಇಟ್ ಈಸ್ ಇರಾಡಿಕೇಟೆಡ್. 2013 ತನಕ ನಾವು ಪೋಲಿಯೋ ನೋಡ್ತಾ ಇದ್ವಿ ನಮ್ಮ ದೇಶದಲ್ಲಿ. ಈಗ 2013 ಆದ ನಂತರ ನಮ್ಮಲ್ಲಿ ಒಂದು ಕೇಸು ಪೋಲಿಯೋ ಬರ್ತಾ ಇಲ್ಲ. ಯಾಕೆಂದರೆ ವಿ ಹ್ಯಾವ್ ಬೀನ್ ಫುಲ್ಲಿ ವ್ಯಾಕ್ಸಿನೇಟಿಂಗ್ ಅವರ್ ಓನ್ ಪೀಪಲ್ ಆ್ಯಂಡ್ ದೇರ್ ಚಿಲ್ಡ್ರನ್. ಸೊ ಆಸ್ ಅ ರಿಸಲ್ಟ್ ವಿ ಆರ್ ನಾಟ್ ಸೀಯಿಂಗ್ ಎನಿ ಪೋಲಿಯೋ ಕೇಸಸ್. ಅದೇ ರೀತಿ ಸ್ಮಾಲ್ ಪಾಕ್ಸ್ ಇತ್ತು, ಅದಕ್ಕೆ ವ್ಯಾಕ್ಸಿನೇಷನ್ ಕೊಟ್ಟರೆ ಅದು ಹೋಯಿತು, ಪೋಲಿಯೋ ಹೋಯಿತು. ಮತ್ತೆ ಹೊಸ ಕಾಯಿಲೆಗಳು ಕೂಡ ಬರ್ತಾನೆ ಇರ್ತವೆ. ಈಗ ನಾವು ನೋಡಿದ್ವಿ ಲಾಸ್ಟ್ ಬಟ್ 3 ಇಯರ್ಸ್ ಬ್ಯಾಕ್ ಕರೋನಾ ಬಂತು, ಕೋವಿಡ್ ಅಂತ ಬಂತು. ಅದು ಸಾಕಷ್ಟು ಜನರನ್ನ ಕೊಲೆ ಮಾಡಿತು. ನಮ್ಮ ದೇಶದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಕೋವಿಡ್ ವ್ಯಾಕ್ಸಿನೇಷನ್ಗೆ ಇಂಪಾರ್ಟೆನ್ಸ್ ಕೊಟ್ಟು ಫ್ರೀ ಆಫ್ ಕಾಸ್ಟ್
ಎಲ್ಲರಿಗೂ ವ್ಯಾಕ್ಸಿನ್ ಕೊಟ್ಟರು. ನಮ್ಮ ದೇಶದವರಿಗೆ ಅಷ್ಟೇ ಅಲ್ಲ, ಕೆಲವು ಬಡ ದೇಶಗಳಿಗೂ ಕೂಡ ನಮ್ಮ ವ್ಯಾಕ್ಸಿನ್ ಕೊಟ್ಟರು. ಅದರಿಂದ ಸಾಕಷ್ಟು ಜನ ಉಳಿತಾರೆ ಉಳಿದು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ, ಶಿಕ್ಷಣ, ಆರೋಗ್ಯ, ಧಾರ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ರೋಟರಿ ಸಂಸ್ಥೆಯ ಕಾರ್ಯ ಶ್ಲಾಘನೀಯವಾಗಿದೆ. ಮಾನವ ಸೇವೆಯೇ ನಿಜವಾದ ಸೇವೆ ಎಂಬ ಧ್ಯೇಯದೊಂದಿಗೆ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ತಿಳಿಸಿದರು. ಜೊತೆಗೆ ನಮ್ಮ ಭಾರತಕ್ಕೆ 1936 ಬಂತು ಅಂತ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ವಿಶೇಷವಾಗಿ ಅಂದರೆ ಸ್ವಾರ್ಥವನ್ನು ಮರೆತು ಸೇವೆ ಮಾಡುವಂತ ಮನೋಭಾವನೆ ಇರೋದು ಮುಖ್ಯ ಅನ್ನುವಂಥ ಮಾತನ್ನ ಇವತ್ತು ಬಹಳ ಸಂತೋಷದಿಂದ ಒಪ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಎಲ್ಲ ಕ್ಷೇತ್ರದಲ್ಲೂ ಸಹಿತ ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಮತ್ತು ಯಾವುದೇ ಸಂದರ್ಭದಲ್ಲಿ ಮನುಷ್ಯರಿಗೆ ಏನು ಅವಶ್ಯಕತೆ ಅದನ್ನು ನೀಡುವಂತ ಮಹತ್ ಕಾರ್ಯವನ್ನ ಸ್ವಾರ್ಥವನ್ನು ಮರೆತು ಸೇವಾ ಮನೋಭಾವವನ್ನು ಹೊಂದಿದಂತ ಸಂಸ್ಥೆ ಅಂದ್ರೆ ಅದು ರೋಟರಿ ಸಂಸ್ಥೆ ಅನ್ನುವಂಥ ಮಾತನ್ನು ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಜೊತೆಗೆ 12 ಲಕ್ಷ ಸದಸ್ಯರು ಹೊಂದೋದ್ರ ಜೊತೆಗೆ ನಮ್ಮ ತ್ರಿವಿಕ್ರಮ ಜೋಶಿಯವರು, ಡಾಕ್ಟರ್ ಚಂದ್ರಪ್ಪ ಅವರು ಸಾಕಷ್ಟು ಅದರ ಬಗ್ಗೆ ಹೆಚ್ಚಿನ ಏನು ಮಾಹಿತಿಯನ್ನು ಪಡೆದುಕೊಳ್ಳೋದ್ರ ಜೊತೆಗೆ ಎಲ್ಲರಿಗೂ ತಿಳಿಸಿದ್ದಾರೆ. ನಾನು ಅದಕ್ಕೆ ಒಂದು ನಮ್ಮ ತ್ರಿವಿಕ್ರಮ ಜೋಶಿ ಅವ್ರಿಗೆ ಹೇಳಿದೆ ಏನಂತಂದ್ರೆ, ಇನ್ನೂ ಇದ್ರ ಮಾಹಿತಿ ಜನರಿಗೆ ಸಿಗುವಂತ ಕೊರತೆ ಇದೆ, ಜನರಿಗೆ ಹೆಚ್ಚು ಇದ್ರ ಮಾಹಿತಿ ಸಿಗಬೇಕಾಗಿದೆ. ಯಾಕಂದ್ರೆ ನೋಡ್ರಿ, ಎಂಥ ಸಂದರ್ಭದಲ್ಲಿ ಇವತ್ತು ರೋಗ ಯಾವಾಗ ಯಾವ್ದು ಹೊಸ ಬರ್ತದೆ ಯಾರಿಗೂ ಗೊತ್ತಿಲ್ಲ. ಪೋಲಿಯೋದಲ್ಲಿ ಸಹಿತ ಸಾಕಷ್ಟು ಸೇವೆ ಮಾಡಿದ್ರು ಸಹಿತ ಈಗಾಗಲೇ ಕೋವಿಡ್ ಎಂದಲ್ಲ, ಕೋವಿಡ್ ನಲ್ಲಂತೂ ಎಲ್ಲ ಸಂಬಂಧಗಳು ಕಳಿಸಿ ಹೋಗ್ಬಿಟ್ಟಿದ್ದು. ಯಾರೊಬ್ಬರಿಗೊಬ್ರು ಯಾರ ಸಂಬಂಧನೂ ಉಳಿದಿದ್ದಿಲ್ಲ. ನಾನು 2 ಬಾರಿ ಕೋವಿಡ್ ಆದಾಗ ಯಾರು ಸಹಿತ ನಮ್ಮ ಹತ್ರ ಬರುವಂತ ಪರಿಸ್ಥಿತಿ ಏನು ಇದ್ದಿದ್ದಿಲ್ಲ. ಯಾಕಂದ್ರೆ ಈಗ ಡಾಕ್ಟರ್ ಚಂದ್ರಪ್ಪ ಹೇಳಿದಾಗ ನೀವು ಅಲ್ಲೇ ಇರಿ, ನಾವು ಇಲ್ಲೇ ಇರ್ತೀವಿ. ಇಂಥ ಪರಿಸ್ಥಿತಿ ಬಹಳ ಕಷ್ಟದ ನೋಡ್ಬಿಟ್ಟಿದ್ವಿ ಕೋವಿಡ್ನಾಗ. ಆದ್ರೂ ಸಹಿತ ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ಹೆಮ್ಮೆ ಪ್ರಧಾನಮಂತ್ರಿಗಳಂತ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಮ್ಮ ದೇಶಕ್ಕೆ ಅಷ್ಟೇ ಅಲ್ಲ, ಪರದೇಶಕ್ಕೂ ಹೋಗಿ ಸಹಿತ ಉಚಿತ ಒಂದು ವ್ಯಾಕ್ಸಿನ್ ಕಳಿಸೋದ್ರ ಮುಖಾಂತರ ದೊಡ್ಡ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ನಿಜವಾಗಿ ಸಂತೋಷ. ಯಾಕಂದ್ರೆ ಎಷ್ಟೋ ಜೀವ ಉಳಿತವಾಗ, ಇಲ್ಲದೆ ಇದ್ರೆ ಬಹಳ ಕಷ್ಟ ಆಗಿರ್ತಿದ್ವಿ. ಅದ್ರ ಜೊತೆಗೆ ಇವತ್ತು ಕೋವಿಡ್ ಅನ್ನೋದು ನಮ್ಗೆ ಗೊತ್ತೇ ಇದ್ದಿಲ್ಲ. ಡಾಕ್ಟರ್ ಚಂದ್ರಪ್ಪ ಹೇಳಿದ ಹೊಸ ರೋಗ ಅಂದ್ರೆ ಇನ್ನೂ ಯಾವ ಬರ್ತಾವ ನಮ್ಗೆ ಗೊತ್ತಿಲ್ಲ. ಅವು ಬಂದಾಗ ಗೊತ್ತು, ಮತ್ತು ಡಾಕ್ಟರ್ ಹತ್ರ ಹೋಗ್ಬೇಕು ನಾವು. ಆದ ಕಾರಣ ಇವತ್ತು ಸೇವಾ ಮನೋಭಾವನೆ, ಏನು ಸೋಷಿಯಲ್ ಸರ್ವಿಸ್ ಬಹಳ ಮುಖ್ಯ ಜೀವನದಾಗ. ಈಗಾಗಲೇ ಈಗ ಪದಗ್ರಹಣ ಮಾಡಿದಂತ ನಮ್ಮ ಪರಿಗೆ ಅವ್ರು ಇರ್ಬೋದು, ಸತೀಶ್ ಅವ್ರು ಇರ್ಬೋದು, ಒಂದು ಮಾತು ಹೇಳಿದ್ರು ನಮ್ಮ ಜೋಶಿ ಅವ್ರು. ಏನಂತಂದ್ರ, ನಿಮ್ಮ ಮನ್ಯಾಗ ನಿಮ್ಮ ಏನು ಅರ್ಧಾಂಗಿನಿ ಅಂತೀವಿ ಅಂತ ಏನಂತೀವಲ್ಲ, ಅವ್ರ ಪರ್ಮಿಷನ್ ಬೇಕೇ ಬೇಕು ನಿಮ್ಗ, ಎಲ್ಲರಿಗೂ ಬೇಕದು, ಕಂಪಲ್ಸರಿ ಅದು. ಈಗ ಹೇಳ್ತೀವಿ ಅಷ್ಟೇ, ಅವ್ರ ಪರ್ಮಿಷನ್ ಇಲ್ಲದೆ ನಾವೇನೇ ನಡೆಯಕ್ಕೂ ಆಗಿರಲಿಲ್ಲ ಮುಂದೆ. ಯಾಕಂದ್ರೆ ಪ್ರತಿಯೊಂದು ಸಂದರ್ಭದಲ್ಲಿ ನಮ್ಮ ಯಶಸ್ಸಿನಲ್ಲಿ ಅವ್ರದ್ದು ಇದ್ದೇ ಇರ್ತದೆ. ಆದ ಕಾರಣ ಜೊತೆಗೆ ಸೇವಾ ಮನೋಭಾವನೆ ಬೆಳೆಸಿಕೊಳ್ಳೋದು ಬಹಳ ಮುಖ್ಯ ಜೀವನದಲ್ಲಿ. ನಾವು ಯಾವುದು ಶಾಶ್ವತ ಅಲ್ಲ, ನಮ್ಗೆ ಎಲ್ಲರೂ ಒಂದು ದಿವಸ ಒಮ್ಮೆ ಹೋಗುದು ಅಲ್ಲಿಗೆ. ಆದ್ರೆ ಸೇವಾ ಮನೋಭಾವನೆ ಇರ್ತಾ ಇಲ್ಲ, ಅದು ಬಹಳ ಮುಖ್ಯ ಅನ್ನುವಂಥ ಮಾತನ್ನ ರೋಟರಿ ಕ್ಲಬ್ ನಮ್ಗೆ ಕಲಿಸ್ತಾ ಇದೆ. ಯಾಕಂದ್ರೆ ಎಲ್ಲ ಕ್ಷೇತ್ರದಲ್ಲಿ ನೋಡ್ರಿ, ನೀವು ಆರೋಗ್ಯ ಅಂತ ಬಂದಾಗ ವಿಶೇಷ, ಮತ್ತು ಆರ್ಥಿಕವಾಗಿ ಬಂದಾಗ ವಿಶೇಷ, ಜೊತೆಗೆ ಧಾರ್ಮಿಕವಾಗಿ ಗುಡಿ ಗುಂಡಾರಗಳು ಅಥವಾ ಯಾರಿಗೆ ಏನು ಅವಶ್ಯಕತೆ ಇದೆ ಅದನ್ನು ಪೂರೈಸುವಂತ ಕೆಲಸವನ್ನು ಇವತ್ತು ರೋಟರಿ ಕ್ಲಬ್ ಮಾಡ್ತಾ ಇರೋದು ಬಹಳ ಸಂತೋಷ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಡಿಸ್ಟ್ರಿಕ್ಟ್ ಗವರ್ನರ್ ಆರ್ಟಿಎನ್ ತ್ರಿವಿಕ್ರಮ ಜೋಶಿ ಅವರು ನೂತನ ಅಧ್ಯಕ್ಷ ಪ್ರಶಾಂತ್ ಪರಗಿ ಹಾಗೂ ಪ್ರಧಾನ ಕಾರ್ಯದರ್ಶಿ ಸತೀಶ್ ಬಾಯಾರಿ ಅವರಿಗೆ ಪ್ರಮಾಣ ವಚನ ಬೋಧಿಸಿದರು. ಗಂಗಾವತಿ ಇನ್ನು ಹೊಸತಾಗಿ ಅಂದರೆ 2025-26ರಲ್ಲಿ ಇದು ಚಾರ್ಟರ್ ತಗೊಂಡಿದ್ದು. ಹೊಸತಾಗಿ ಪ್ರಾರಂಭ ಆದಂಥ ಕ್ಲಬ್ನ ಚಾರ್ಟರ್ ಅಧ್ಯಕ್ಷರಾಗಿ ಮಹೇಶ್ ಅವರು, ಕಾರ್ಯದರ್ಶಿಗಳಾಗಿ ಬಸವರಾಜ್ ಅವರು ಇದನ್ನ ಎಷ್ಟು 3 ತಿಂಗಳಾಯ್ತು ಪ್ರಾರಂಭ. 3 ತಿಂಗಳ ಇನ್ನು ಹಸುಗೂಸು ಅಂತ ಕರಿಬಹುದು. ಅದರ ಈಗಾಗಲೇ ಅವರು ಹಿಂದೆ ಅಧ್ಯಕ್ಷರಾಗಿದ್ದರು. ಮೇನ್ ಇನ್ನೊಂದು ಅಂದರೆ ರೋಟರಿ ಕ್ಲಬ್ ಗಂಗಾವತಿಯ ಅಸಿಸ್ಟೆಂಟ್ ಗವರ್ನರ್ ಆಗಿದ್ದರು ಈ ಭಾಗದಲ್ಲಿ ನಮ್ಮ ಮಹೇಶ್ ಅವರು. ಆದರೆ ಇಲ್ಲಿಯ ಜನಸಂಖ್ಯೆಗೆ ಆಧಾರವಾಗಿ ಆ ಒಂದು ಯುವಕರ ತಂಡ ಸೇರಿ ನಾವು ಹೊಸದಾಗಿ ಕಾರ್ಯಕ್ರಮಗಳನ್ನ ನಡೆಸಲಿಕ್ಕೆ, ಸೇವಾ ಚಟುವಟಿಕೆ ನಡೆಸಲಿಕ್ಕೆ ಇನ್ನೊಂದು ಕ್ಲಬ್ನ ಅವಶ್ಯಕತೆ ಇದೆ ಅಂತ ಗುರುತಿಸಿ ಈ ಕಿಷ್ಕಿಂದ ಕ್ಲಬ್ನ ಪ್ರಾರಂಭ ಮಾಡಿದ್ದಾರೆ. ಅದರ ಈ ವರ್ಷದ ಜವಾಬ್ದಾರಿ ನಮ್ಮ ರೋಟರಿ ಇಯರ್ ಪ್ರಾರಂಭ ಆಗೋದು ಜುಲೈಯಿಂದ
ಮುಂದಿನ ಜೂನ್ವರೆಗೆ, ಜುಲೈ 1ರಿಂದ ಪ್ರಾರಂಭ ಆಗುತ್ತೆ ಪ್ರತಿ ವರ್ಷ, ಬರೋ ಜೂನ್ವರೆಗೆ ಇರುತ್ತೆ. ಹಾಗಾಗಿ ಮೊನ್ನೆ ಜೂನ್ಗೆ ಅವರ ಆ ವರ್ಷದ ಅವಧಿ ಮುಗಿಸೋದಕ್ಕಾಗಿ ನಾವು ಹೊಸದಾಗಿ ಪ್ರಶಾಂತ್ ವರ್ಗಿ ಅವರನ್ನ ಅಧ್ಯಕ್ಷರಾಗಿನೂ ಮತ್ತು ನಮ್ಮ ಸತೀಶ್ ಬೈರಿ ಅವ್ರನ್ನ ಕಾರ್ಯದರ್ಶಿಗಳಾಗಿನೂ ಅವರು ಗುರುತಿಸಿದ್ದಾರೆ, ಚುನಾಯಿತರಾಗಿ. ಅಂದರೆ ಇದು ಯುನಾನಿಮಸ್ ಆಗಿ ನಡೀತಂತ ಪ್ರೋಸೆಸ್. ಆ ಒಂದು ಜವಾಬ್ದಾರಿಯ ಬದಲಾವಣೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಇದಕ್ಕೆ ನಿಮ್ಮ ಈಗಾಗಲೇ ಸಮಾಜಮುಖಿ ಚಟುವಟಿಕೆಗಳಲ್ಲಿ ನಮ್ಮ ಪ್ರಶಾಂತ್ ಅವರಿರ್ಬೋದು, ಸತೀಶ್ ಅವರಿರ್ಬೋದು, ಬೇರೆ ಬೇರೆ ವಿಂಗ್ಗಳಲ್ಲಿ, ಬೇರೆ ಬೇರೆ ವೇದಿಕೆಗಳಲ್ಲಿ ಅವರು ಇದ್ದಾರೆ. ಆದರೆ ರೋಟರಿ ಒಂದು ಹೊಸ ವೇದಿಕೆ. ಆ ವೇದಿಕೆ ನಿಮಗೆ ಬರೀ ಗಂಗಾವತಿ ತಾಲೂಕಕ್ಕೋ ನಗರಕ್ಕೂ ಸೀಮಿತವಾಗಲ್ಲ, ಕೊಪ್ಪಳ ಜಿಲ್ಲೆಗೆ ಸೀಮಿತವಾಗಲ್ಲ. ರೋಟರಿಗೆ ಬಂದ ತಕ್ಷಣ ಅವರು ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಯ ಒಂದು ಘಟಕದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಅಂದ್ರೆ ಇಡೀ ವಿಶ್ವದಲ್ಲಿ ಅವರ ಕುಟುಂಬ ಬೆಳೆದಂತಾಗುತ್ತೆ ರೋಟರಿ ಸದಸ್ಯರು ಅಂತ. ಆ ಒಂದು ಕುಟುಂಬದ ಈ ಘಟಕದ ಅಧ್ಯಕ್ಷತೆಯನ್ನ ಪ್ರಶಾಂತ್ ಅವರು ವಹಿಸ್ತಾ ಇದ್ದಾರೆ. ಅವ್ರಿಗೂ ಮತ್ತು ಅವ್ರ ಕಾರ್ಯದರ್ಶಿ ಸತೀಶ್ ಅವ್ರಿಗೂ ನಾನು ಅಭಿನಂದನೆ ಹೇಳ್ತಾ, do solemnly pledge that I will faithfully execute the office of President, Secretary of the Rotary Club of Kishkinda Gangavati, and that I will, to the best of my ability, follow the Rotary four-way test, support our district governor and Rotary International, and uphold the Constitution and bylaws of this club. Thank you. ಈ ವೇಳೆ ಮಾತನಾಡಿದ ಅವರು, ಗಂಗಾವತಿಯಲ್ಲಿ ರೋಟರಿ ಕ್ಲಬ್ ಕಿಷ್ಕಿಂದ ಯುವಕರ ತಂಡವಾಗಿ ಆರಂಭವಾಗಿದ್ದು, ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ನೆರವು, ಮಹಿಳೆಯರ ಆರೋಗ್ಯ ಜಾಗೃತಿ, ಕ್ಯಾನ್ಸರ್ ತಡೆ ಲಸಿಕೆ, ಪರಿಸರ ಸ್ವಚ್ಛತೆ ಸೇರಿದಂತೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಿದೆ ಎಂದು ತಿಳಿಸಿದರು. ಅಮೆರಿಕದ ನಂತರ ಅತ್ಯಂತ ಹೆಚ್ಚಿನ ಸದಸ್ಯರು ಹಾಗೂ ಅತ್ಯಂತ ಹೆಚ್ಚಿನ ರೋಟರಿ ಡೊನೇಷನ್ ಕಾಂಟ್ರಿಬ್ಯೂಷನ್ ಅಂತ ಹೇಳ್ತೀವಿ, ಇದು ಎರಡು ಇಂಡಿಯಾ ಇದೆ. ಈಗ ತಾನೇ ಹೇಳಿದಂತೆ ಇದರ ಮೆಂಬರ್ಶಿಪ್ 12 ಲಕ್ಷಕ್ಕೂ ಮಿಕ್ಕಿದೆ. ಅಂದ್ರೆ 1.2 ಮಿಲಿಯನ್ ಅಂತ ಕರಿತೇವೆ. 1 ದಶಲಕ್ಷ ಮೇಲೆ 0.2 2 ಲಕ್ಷ, 12 ಲಕ್ಷಕ್ಕೂ ಮಿಕ್ಕಿ ಮೆಂಬರ್ಶಿಪ್ ಅಲ್ಲಿ ನಂಬರ್ 1 ಅಮೆರಿಕ ಇದ್ರೆ, ನಂಬರ್ 2 ಇಂಡಿಯಾನೇ ಇದೆ. ಆ ಪ್ರಮಾಣದಲ್ಲಿ ಇಂಡಿಯಾದಲ್ಲಿ ಯಾಕೆ ಬೆಳೆಯಲು ಸಾಧ್ಯ ಆಯ್ತು ಅಂದ್ರೆ, ಇದರ ಮೂಲ ಉದ್ದೇಶ ಸರ್ವಿಸ್ ಅಬೌವ್ ಸೆಲ್ಫ್. ಈ ಒಂದು ಸ್ಲೋಗನ್ನಿನ ಅಡಿಯೊಳಗೆ ಪ್ರಾರಂಭ ಆಗಿದೆ. ಸರ್ವಿಸ್ ಅಬೌವ್ ಸೆಲ್ಫ್ ಅಂದ್ರೆ ಏನು? ಸ್ವಾರ್ಥ ಬಿಟ್ಟು ಸಮಾಜ ಸೇವೆಗೆ ನಮ್ಮನ್ನು ನಾವು ಅರ್ಪಿಸಿಕೊಳ್ಳೋದು. ಇದು ನಮ್ಮ ಮೂಲ ಸಂಸ್ಕೃತಿ. ನಾವು ಕರಿತೇವೆ ವಸುದೈವ ಕುಟುಂಬಕಂ ಅಂತ ಹೇಳ್ತೀವಿ. ವಸುದೈವ ಕುಟುಂಬಕಂ ನಾವು ನಮ್ಮ ಸಂಸ್ಕೃತಿಯಲ್ಲಿ ಹೇಳಿ, ನಮ್ಮ ವೇದಗಳೆಲ್ಲದು ಬರುತ್ತೆ. ಕುಟುಂಬ ಹೇಗಿರ್ಬೇಕು ಅಂದ್ರೆ ಇಡೀ ಜಗತ್ತೇ ನನ್ನ ಕುಟುಂಬ ಅಂತ ನಾವು ಬಾಯಿಯಿಂದ ಹೇಳಿದ್ವಿ. ರೋಟರಿ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಇವತ್ತು 200ಕ್ಕೂ ಹೆಚ್ಚು ದೇಶಗಳಲ್ಲಿ ರೋಟರಿ ಕ್ಲಬ್ಗಳ ಎಕ್ಸಿಸ್ಟೆನ್ಸ್ ಇದೆ. 530 ಈ ರೀತಿ ರೋಟರಿ ಜಿಲ್ಲೆಗಳಿವೆ. ಜಿಲ್ಲೆ ಅಂದ ತಕ್ಷಣ ನಮ್ಗೆ ಕಲ್ಪನೆ ಬರೋದೇನು? ಕೊಪ್ಪಳ ಜಿಲ್ಲೆ, ರಾಯಚೂರು ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಹಿಂಗೆ ಬರುತ್ತೆ. ಇದು ರೆವೆನ್ಯೂ ಡಿಸ್ಟ್ರಿಕ್ಟ್. ಆದರೆ ರೋಟರಿ ಜಿಲ್ಲೆ ಏನಿದೆ 3160 ಬೈ ನಂಬರ್, ಇಲ್ಲಿ ಯಾವುದೋ ರಾಜ್ಯ ಜಿಲ್ಲೆ ಹೆಸರು ಬರಲ್ಲ. ಕ್ಲಬ್ಗೆ ಬಂದ್ರೆ ಅವ್ರನ್ನ ಹೆಸರು ಕೊಡ್ತಾರೆ. ಆದರೆ ರೋಟರಿ ಜಿಲ್ಲೆ ಹೇಗಿದೆ ಅಂದ್ರೆ 3160 ಪ್ರಾರಂಭ ಆಗೋದು ಬೀದರಿಂದ. ಅಂದ್ರೆ ನಮ್ಮ ಇಡೀ ಕಲ್ಯಾಣ ಕರ್ನಾಟಕ, ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಹೊಸಪೇಟೆ, ಬಳ್ಳಾರಿ, ಈ 7 ರೆವೆನ್ಯೂ ಇದು ಸೇರಿ ಚಿತ್ರದುರ್ಗ, ದಾವಣಗೆರೆ, ಇದು ಕರ್ನಾಟಕದ ಭಾಗ. ಇದು ಬಿಟ್ಟು ಆಂಧ್ರದ್ದು ನೆಲ್ಲೂರಿದೆ, ಕಡಪ ಇದೆ, ಅನಂತಪುರ ಮತ್ತು ಕನ್ನೂರು, ಇದು ಹಳೆ ರೆವೆನ್ಯೂ ಜಿಲ್ಲೆಗಳು 4 ಇದ್ವು. ನಮ್ಮ 5 ಇದ್ವು. ಅಂದ್ರೆ ಚಿತ್ರದುರ್ಗ, ಬೀದರು, ರಾಯಚೂರು, ಗುಲ್ಬರ್ಗ, ಬಳ್ಳಾರಿ 4 ಒಂದು 5 ಇತ್ತು. ಅದಾದ್ಮೇಲೆ ಈಗ ಡಿವಿಷನ್ ಆಗಿ ಮತ್ತೆ 4 ಹೊಸ ತಾಲೂಕು, ಕೊಪ್ಪಳ ಆಯಿತು,
ಹೊಸಪೇಟೆ ಆಯಿತು, ಯಾದಗಿರಿ ಆಯಿತು, ಈ ಹೊಸ ಜಿಲ್ಲೆಗಳು ಕ್ರಿಯೇಟ್ ಆಯಿತು, ಅಲ್ಲಿ ದಾವಣಗೆರೆ ಆಯಿತು. ಸೊ ಈ 9 ರೆವೆನ್ಯೂ ಜಿಲ್ಲೆ ಕರ್ನಾಟಕದ್ದು, ಆಂಧ್ರದ 8 ರೆವೆನ್ಯೂ ಜಿಲ್ಲೆ ಸೇರಿ 3160 ಫಾರ್ಮ್ ಆಗಿದೆ. ಈ 3160ಗೆ ಪ್ರತಿ ವರ್ಷ ಒಬ್ಬ ಗವರ್ನರ್ ಅಂತ 2 ವರ್ಷ ಮುಂಚೆ ಆರಿಸ್ತೀವಿ. ಈಗ ನಾನು ಜವಾಬ್ದಾರಿ ತಗೊಳ್ಳೋದು 27 ಜುಲೈಯಿಂದ 28 ಜೂನ್ವರೆಗೆ. ಆದರೆ ನನಗೆ ಚುನಾವಣೆ ಆಗಿ ಯುನಾನಿಮಸ್ ಆಗಿ ಚುನಾವಣೆ ಅಂದರೆ ನನ್ನ ಗೆಲ್ಲಿಸಿದ್ದು ಕಳೆದ ವರ್ಷದ 24 ಅಕ್ಟೋಬರಲ್ಲಿ. ಅವಾಗ ಒಂದು ಬಾರಿ ನನಗೆ 6 ತಿಂಗಳ DGND ಅಂತಾರೆ, ಡಿಸ್ಟ್ರಿಕ್ಟ್ ಗವರ್ನರ್ ನಾಮಿನಿ ಡಿಸಿಗ್ನೇಟೆಡ್, ಅದೊಂದು 6 ತಿಂಗಳು ಇರುತ್ತೆ. ಅಲ್ಲಿಂದ 25-26 ಕಳೆದ ವರ್ಷ ನಾನು ಡಿಸ್ಟ್ರಿಕ್ಟ್ ಗವರ್ನರ್ ನಾಮಿನೇಟೆಡ್ ಡಿಸ್ಟ್ರಿಕ್ಟ್ ಗವರ್ನರ್. ಈಗ ನಾನು ಡಿಸ್ಟ್ರಿಕ್ಟ್ ಗವರ್ನರ್ ಎಲೆಕ್ಟ್, ಮುಂದಿನ ವರ್ಷ ಡಿಸ್ಟ್ರಿಕ್ಟ್ ಗವರ್ನರ್. ಹಾಗೆ ಈ ವರ್ಷದ ನಮ್ಮ ಗವರ್ನರ್ ಅಲ್ಲಿದೆ, ಕೇಶವ ರೆಡ್ಡಿ. ಫೋಟೋ ಹಾಕಿದ್ದೇನು? ಕೇಶವ ರೆಡ್ಡಿ ಅಂತ ಅನಂತಪುರದವರು. ನಾವೊಂದು ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ, ಒಂದು ಬಾರಿ ಆಂಧ್ರ, ಒಂದು ಬಾರಿ ಕರ್ನಾಟಕ. ಪ್ರತಿ ಬಾರಿ ಅದು ಕಳೆದ ಬಾರಿ ರವೀಂದ್ರನಾಥ್ ಅಂತ, ಈಗ ಮೊನ್ನೆ ಮುಗೀತು ಜೂನಿಗೆ, ರವೀಂದ್ರ KK ರವೀಂದ್ರ ಅಂತ ದುರ್ಗದವರಿದ್ರು, ಚಿತ್ರದುರ್ಗ. ಅದು ಮುಗೀತು ಆಂಧ್ರ. ಅದಾದ್ಮೇಲೆ ನಂದು ಬರುತ್ತೆ ರಾಯಚೂರು. ಅದಾದ್ಮೇಲೆ ಮಾಧವ್ ರೆಡ್ಡಿ ಅಂತ ಕಾವಲಿ, ನೆಲ್ಲೂರು ಜಿಲ್ಲೆ. ಹೀಗೆ ಪ್ರತಿ ಬಾರಿನೂ ಆಲ್ಟರ್ನೇಟ್ ಆಗಿ ಮಾಡ್ತಾ ಇರುತ್ತೆ. ಈಗ ನಮ್ದು ಈ ಕಿಷ್ಕಿಂಧ ಕ್ಲಬ್ ಸೇರಿದಂತೆ 80 ರೋಟರಿ ಕ್ಲಬ್ಗಳು ಇಲ್ಲಿ ಕೆಲಸ ಮಾಡ್ತಾ ಇವೆ ನಮ್ಮ ಇಡೀ ಜಿಲ್ಲೆಗೆ. ಅದರ ಪೈಕಿ 44 ಕ್ಲಬ್ ಕರ್ನಾಟಕದ್ದು, 36 ಕ್ಲಬ್ ಆಂಧ್ರದ್ದು. ಅದರ ಜೊತೆಗೆ ಇಲ್ಲಿ ಗಂಗಾವತಿಲಿ ಇದು 3ನೇ ಕ್ಲಬ್. 1ನೇ ಕ್ಲಬ್ ರೋಟರಿ ಕ್ಲಬ್ ಗಂಗಾವತಿ 25 ವರ್ಷದಿಂದ, ಇದು 26ನೇ ವರ್ಷ ಆ ಕ್ಲಬ್ ಪ್ರಾರಂಭ ಆಗಿ. 2 ವರ್ಷದ ಕೆಳಗೆ ರೋಟರಿ ಕ್ಲಬ್ ರೈಸ್ ಬಾಲ್ ಅಂತ ಬರೀ ಮಹಿಳೆಯರ ಕ್ಲಬ್ ಅಂತ ಪ್ರಾರಂಭ ಆಯಿತು. ಅದರ ಜೊತೆಗೆ ಇದು ಕಿಷ್ಕಿಂಧ ಕ್ಲಬ್ 3ನೇ. ಚಟುವಟಿಕೆ ಮಾಡುವಂತ ಇಂಟ್ರೆಸ್ಟ್ ಇರೋ ಯಾವುದೇ ಒಬ್ಬ ಸೇವಾ ಚಟುವಟಿಕೆ ನಾನು ಮಾಡಬೇಕು, ಸಮಾಜ ಸೇವೆ ಮಾಡಬೇಕು ಅಂದ್ರೆ ನಾವು ಇವತ್ತು ನಮ್ಮ ದೈನಂದಿನ ದುಡಿಕೆಗೆ ನಾವು ನಮ್ಮ ವ್ಯಾಪಾರ ವ್ಯವಹಾರ ಪ್ರೊಫೆಷನ್ನು, ಎಲ್ಲ ನೌಕರಿನೋ ಏನೇನೋ ವೃತ್ತಿಗಳನ್ನು ಮಾಡ್ತಿರ್ತೀವಿ. ನಾನು, ನನ್ನ ಕುಟುಂಬ, ನನ್ನ ಮನೆಯವರು, ಮಕ್ಕಳು, ಅವರು, ಇದು ಒಂದು ಭಾಗ. ಅದು ಆಗ್ತಾ ಏನಾಗ್ತದೆ, ಸಮಾಜದಿಂದ ನಾವು ಇಷ್ಟನ್ನು ಪಡಿತಾ ಇದ್ದಾಗ ನಾವೇನಾದರೂ ಸಮಾಜಕ್ಕೆ ಕೊಡಬೇಕು ಅಂದ್ರೆ ವೈಯಕ್ತಿಕವಾಗಿ ನಾವೊಂದು ಸೇವಾ ಚಟುವಟಿಕೆ ಮಾಡಬೇಕು ಅಂದ್ರೆ ಅದು ಆಗೋದಿಲ್ಲ. ಭಾಳ ಆದರೆ ಎಲ್ಲೋ ಗುಡಿಗೆ ಹೋಗಿ ಒಂದಿಷ್ಟು ದಾನ ಧರ್ಮ ಕೊಟ್ಟು ಬರ್ತೀವಿ, ಅಥವಾ ಯಾವುದೋ ಒಂದು ವೃದ್ಧಾಶ್ರಮದಲ್ಲಿ ಏನೋ ಕೊಟ್ಟು ಬರ್ತೀವಿ. ಇದೊಂದು ಟೆಂಪ್ರರಿ ಆಗಿ ಆಗ್ತದೆ. ಆದರೆ ರೋಟರಿ ಅಂತ ಸಂಸ್ಥೆಗೆ ಬಂದಾಗ ಏನಾಗ್ತದೆ, ಅಂಥ ಆಲೋಚನೆ ಇಟ್ಕೊಂಡಂತ 25, 30, 50 ಜನ ಸೇರಿ ಮಾಡಿದಾಗ ಅದಕ್ಕೊಂದು ಮೂರ್ತ ರೂಪ ಸಿಗುತ್ತೆ. ಅದೊಂದು ರೆಗ್ಯುಲರ್ ಸಿಸ್ಟಮ್ ಆಗಿ ಡೆವಲಪ್ ಆಗ್ತದೆ. ಈಗ ತಾನೇ ಹೇಳಿ, ಇವತ್ತು 7 ಏರಿಯಾಸ್ ಆಫ್ ಫೋಕಸ್ ಅಂತ ಬರುತ್ತೆ. ರೋಟರಿ ಕಾನ್ಸೆಪ್ಟ್ ಏನಿದೆ, 7 ಏರಿಯಾಸ್ ಆಫ್ ಫೋಕಸ್. ಆ 7 ಏರಿಯಾಸ್ ಆಫ್ ಫೋಕಸ್ ಅಲ್ಲಿ ಬರೋದು ಇಂಟರ್ನ್ಯಾಷನಲ್ ಪೀಸ್, ಪ್ರಮೋಟಿಂಗ್ ಇಂಟರ್ನ್ಯಾಷನಲ್ ಪೀಸ್. ಎಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ, ಎಲ್ಲಿ ಯುದ್ಧಗಳು ನಡೀತದೆ, ಅಲ್ಲಿ ರೋಟರಿ ಪೀಸ್ ಮೆಸೆಂಜರ್ ಆಗಿ ರೋಟರಿ ಇವತ್ತು ಭಾಗವಹಿಸ್ತಾ ಇದೆ. 2ನೇದು ಫೈಟಿಂಗ್ ದ ಡಿಸೀಸಸ್. ಯಾವ ರೀತಿ ಪೋಲಿಯೋ ತಗೊಂಡು ಇವತ್ತಿಗೂ ಸುಮಾರು $350 ಮಿಲಿಯನ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮುಖಾಂತರ ಆಯಾ ದೇಶಗಳ ನಮ್ಮದು ಅದರಲ್ಲಿ ರೋಲ್ ಏನಪ್ಪಾ ಅಂದ್ರೆ, ಇವತ್ತಿಗೂ ನಾವು ಮೊನ್ನೆ ತಾನೇ ಮಾಡಿದ್ವಿ ಕಳ್ತೀವಿ ಪೋಲಿಯೋ ಡ್ರಾಪ್ ಅಂತ. ಆ ಪೋಲಿಯೋ ಡ್ರಾಪಿನ ದುಡ್ಡನ್ನ ರೋಟರಿ ಕೊಡ್ತಾ ಇದೆ. ಬೇರೆ ವ್ಯವಸ್ಥೆಗಳು ಆಯಾ ಸರ್ಕಾರಗಳು ಮಾಡ್ಕೋತಾರೆ, ಡಾಕ್ಟರ್ಗಳಿಗೆ ಕಳಿಸೋದು ಮಾಡೋದು ಅದೆಲ್ಲ. ಆದರೆ ಆ ಪೋಲಿಯೋ ಡ್ರಾಪ್ಸ್ ಏನ್ ಬರುತ್ತೆ, ಆ ಡ್ರಾಪ್ಸ್ ಇರೋ ದುಡ್ಡು ಇವತ್ತಿಗೂ ಬರೀ ಭಾರತ ಅಲ್ಲ, 200ಕ್ಕೂ ಹೆಚ್ಚು ದೇಶಗಳಲ್ಲಿ ಎಲ್ಲಿ ಡ್ರಾಪ್ ಎಕ್ಸಿಕ್ಯೂಟ್ ಮಾಡ್ತಾರೆ, ಎಲ್ಲಿ ಹಾಕ್ತಾರೆ, ಆ ಪೋಲಿಯೋ ಡ್ರಾಪ್ ದುಡ್ಡು, ಪ್ರತಿ ಹನಿಯ ದುಡ್ಡನ್ನ ರೋಟರಿ ಸದಸ್ಯರು ಕೊಡ್ತಾರೆ, ರೋಟರಿ ಫೌಂಡೇಶನ್ ಕೊಡ್ತಾ ಇದೆ. ಹಾಗಾಗಿ ಇವತ್ತು ಏನಾಗಿದೆ, ಇರಾಡಿಕೇಟ್ ಪೋಲಿಯೋ ಫ್ರಮ್ ದ ವರ್ಲ್ಡ್ ಅಂತ ಸಂಕಲ್ಪ ತೊಟ್ವಿ. 2 ದೇಶಗಳಲ್ಲಿ ಇನ್ನೂ ಉಳ್ಕೊಂಡಿದೆ. 2014ರಲ್ಲಿ 11ರಿಂದ ಪ್ರಾರಂಭ ಆಗಿ 3 ವರ್ಷ ಇಂಡಿಯಾದಲ್ಲಿ ಬರಲಿಲ್ಲ. ಹಾಗಾಗಿ 14ರಿಂದ ಭಾರತ ಪೋಲಿಯೋ ಮುಕ್ತ ಅಂತ ಘೋಷಣೆ ಆಯಿತು. ಆದ್ರೆ ನಮ್ಮ ದುರ್ದೈವ, ಪಕ್ಕದಲ್ಲಿ ಪಾಕಿಸ್ತಾನ, ಈ ಕಡೆ ಅಫ್ಘಾನಿಸ್ತಾನ, ಈ 2 ದೇಶದಲ್ಲಿ ಇನ್ನೂ ಉಳ್ಕೊಂಡಿದೆ. ಜಿಲ್ಲಾ ಗವರ್ನರ್ ಸೇರಿದಂತೆ ಗಣ್ಯರನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು.
ಕಾರ್ಯಕ್ರಮದಲ್ಲಿ ಉದ್ಯಮಿಗಳಾದ ಅಶೋಕ್ ಸ್ವಾಮಿ ಹೆರೂರ್, ಸಂತೋಷ್ ಕೆಲೋಜಿ, ಕಮಲ ಗುಮಾಸ್ತೆ ಸೇರಿದಂತೆ ಹಲವರು ಭಾಗವಹಿಸಿ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದರು. ರೋಟರಿ ನೂತನ ಅಧ್ಯಕ್ಷ ಮರುಗಿ ಅವರು, ಸತೀಶ್ ಅವರು ಮುಂದಿನ ಏನಾದರೂ ನಮ್ಮ ಹೆಲ್ತ್ ಕ್ಯಾಂಪ್ ಏನಾದರೂ ಮಾಡಿದರೆ ನಾವು ಸಹಾಯ ಮಾಡೋಕ್ಕೆ ಬದ್ಧರಾಗಿದ್ದೇವೆ. ದಯವಿಟ್ಟು ಅದನ್ನೇನು ಮುಜುಗರ ಪಡದೆ ನಮಗೊಂದು ವಾರ ನೀರು ಪರಿಚಯ ಹೇಳಬೇಕು ಅಷ್ಟೇ. ನೀವು ಮಾಡಿರಿ. ವೈದ್ಯರು ಸಹಕಾರ ಕೊಡ್ತಾರೆ, ನಾವು ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ನನ್ನ 121 ವರ್ಷದಿಂದ ಜಗತ್ತಿನಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನ ಉಚಿತವಾಗಿ ಹಮ್ಮಿಕೊಂಡು ಬಂದು ಜೋಶಿ ಅವರು ಹೇಳಿದ್ರು, ಪೋಲಿಯೋ ಇರಾಡಿಕೇಶನ್ ಅಲ್ಲಿ ಸರಿಸುಮಾರು 200ಕ್ಕೂ ಹೆಚ್ಚು ದೇಶಗಳಲ್ಲಿ ಉಚಿತವಾದಂತಹ ಸೇವೆ ಕೊಟ್ಟಂತ ಏಕೈಕ ಸಂಸ್ಥೆ ಅದು ರೋಟರಿ. ರೋಟರಿಯ ಫ್ಲಾಗ್ಶಿಪ್ ಪ್ರಾಜೆಕ್ಟ್ಗಳಲ್ಲಿ ಪೋಲಿಯೋ ಇರಾಡಿಕೇಶನ್ ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ. ಹಾಗೆ ನಮ್ಮ ಕರ್ನಾಟಕ ರೋಟರಿ ಚಾಪ್ಟರ್ ನೋಡಿದಾಗ ಹಲವಾರು ಸ್ನೇಹಿತರು ರೋಟರಿಯಲ್ಲಿ ಇದ್ದಾರೆ. ಎಸ್ಪೆಷಲಿ ಬೆಂಗಳೂರು ಚಾಪ್ಟರ್ ಅಲ್ಲಿ 2-3 ದೊಡ್ಡ ಕಾರ್ಯಕ್ರಮಗಳು ಗಿನ್ನಿಸ್ ಬುಕ್ಸ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಮತ್ತು ಲಿಮ್ಕಾ ಬುಕ್ಸ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ನ ದಾಖಲೆಯಾದಂತ ಖ್ಯಾತಿ ರೋಟರಿ ಕ್ಲಬ್ ಇದೆ. ಸರಿಸುಮಾರು ನಮ್ಮ ಭಾರತದಲ್ಲೇ 4600ಕ್ಕೂ ಹೆಚ್ಚು ಪ್ರತಿಷ್ಠಿತ ರೋಟರಿ ಕ್ಲಬ್ಗಳು ತಮ್ಮ ಅಗಾಧವಾದಂತಹ ಕಾಂಟ್ರಿಬ್ಯೂಷನ್ ಅನ್ನ ಭಾರತದ ಜನರಿಗೆ ಕೊಡ್ತಾ ಇರೋದು ನಿಜವಾಗ್ಲೂ ಶ್ಲಾಘನೀಯ. ಇಷ್ಟು ಖ್ಯಾತಿ ಪಡೆದಂತ ಮತ್ತು ಸಮಾಜಮುಖಿಯಾಗಿ ಕೆಲಸ ಮಾಡತಕ್ಕಂತ ರೋಟರಿ ಕ್ಲಬ್ ಅನ್ನ ಗಂಗಾವತಿಯಲ್ಲಿ ನಾವು ನೋಡ್ತಾ ಇರೋದು ಮತ್ತು ಅದ್ರ ಜೊತೆ ಕೆಲಸ ಮಾಡೋದು ನಿಜವಾಗ್ಲೂ ಇದೊಂದು ಪ್ರೆಸ್ಟೀಜಿಯಸ್ ಕೆಲಸ. ಎಲ್ಲ ಹೊಸ ಪದಾಧಿಕಾರಿಗಳಿಗೆ ಅಭಿನಂದನೆ ತಿಳಿಸ್ತೀನಿ. ನಿಮ್ಮೆಲ್ಲರ ಜೊತೆಗೆ ನಾವು ಸಹ ಇದ್ದು ಸಮಾಜಮುಖಿ ಕೆಲಸಗಳಲ್ಲಿ ನಾವು ಸಹ ನಿಮ್ಮ ಜೊತೆಗೆ ಭಾಗಿಯಾಗ್ತೀವಿ ಅಂತ ಹೇಳಿ